ಆಗಿಲ್ಲ ಅಂತ ಸಿದ್ದರಾಮಯ್ಯನವರು ಆಣೆ ಮಾಡ್ಲಿ, ಚಾಮುಂಡಿ ತಾಯಿ ಮುಂದೆ ನಿಂತು ಹೇಳಿ ನೋಡೋಣ ಅಂತ ಸಿಎಂಗೆ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಸವಾಲ್ ಹಾಕಿದ್ದಾರೆ. ಬೆಟ್ಟಕ್ಕೆ ಬಂದು ಹಂಚಿಕೆ ಆಗಿಲ್ಲ ಅಂತ ಆಣೆ ಮಾಡ್ಲಿ ನೋಡೋಣ, ಚಾಮುಂಡಿ ಮುಂದೆ ನಾನೇ 5 ವರ್ಷ ಸಿಎಂ ಅಂತ ಹೇಳಿ ಸಿದ್ದರಾಮಯ್ಯನವರು. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ಲೇಬೇಕು ಅಂತ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಸವಾಲ್ ಹಾಕಿದ್ದಾರೆ. ಒಪ್ಪಂದ ಆಗಿದೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾರೆ, ಒಪ್ಪಂದ ಆಗಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಹಾಗಿದ್ರೆ ಮೈಸೂರಿನವರೇ ಸಿದ್ದರಾಮಯ್ಯನವರು ಚಾಮುಂಡಿ ತಾಯಿ ಮುಂದೆ ನಿಂತು ಆಣೆ ಮಾಡ್ಲಿ ನೋಡೋಣ ಅಂತ ವಿಶ್ವನಾಥ್ ಸವಾಲ್ ಹಾಕಿದ್ದಾರೆ. ಯಾರಿಗಾದ್ರೂ ಕೂಡ ಮನುಷ್ಯ ಅನ್ಸ್ಕೊಂಡವನಿಗೆ, ಒಬ್ಬ ನೈಜ ರಾಜಕಾರಣಿ ಅಂತಂದವನಿಗೆ ಅವನ ಮನಸ್ಸಿಗೆ ಇವೆಲ್ಲ ಯೋಚನೆ ಮಾಡಬೇಕು. ಮಾಡಬೇಕಪ್ಪ, ನಾನು ಮಾಡಬೇಕು ಮತ್ತು ಹೇಳಲಿ. ಮತ್ತು ಸಿದ್ದರಾಮಯ್ಯ ಬಾಪ್ಪ ನೀನು ಚಾಮುಂಡಮ್ಮನ ಊರವನು ತಾನೇ, ಬಾ ಅಲ್ಲಿ ನಾನು ಮಾತು ಕೊಟ್ಟಿಲ್ಲ ಅಂತ ಹೇಳು. ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದು ನಾನು ಡಿ ಕೆ ಶಿವಕುಮಾರ್ ನಾನು 30 ತಿಂಗಳು ಅಂತ ನಾವಿಬ್ಬರು ಯಾವ ಮಾತುಕತೆನೂ ಆಗಿಲ್ಲ, ನಾನೇ 5 ವರ್ಷ ಅಂದಲ್ಲ, ಬಾ ಮತ್ತೆ ಹೇಳು ದೇವ್ರ ಹತ್ರ. ಯಾರು ನಾಯಕತ್ವ ಬದಲಾವಣೆಯ ವೇಳೆ ಕೆಲವರು ರೆಬೆಲ್ ಆಗುವುದು ಸಹಜ. ಹೈಕಮಾಂಡ್ ನಾಯಕರು ಇದೆಲ್ಲ ತೀರ್ಮಾನ ಮಾಡ್ತಾರೆ. ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಯಾರಿರಬೇಕು ಇರಬಾರದು ಅಂತ ವರಿಷ್ಠರೇ ತೀರ್ಮಾನ ಮಾಡೋದು. ಆದಷ್ಟು ಬೇಗ ತೀರ್ಮಾನ ಆಗಬೇಕು, ಇಲ್ಲ ಪಕ್ಷ ಕೊಡ್ತಾ ಬೀಳುತ್ತೆ. ಆದಷ್ಟು ಬೇಗ ಈ ಗೊಂದಲಗಳಿಗೆ ಇತಿಶ್ರೀ ಹಾಡಬೇಕು ಅಂತ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಒಬ್ಬರು ಇಳಿಸಿದ್ರೆ ರೆಬಲ್ ಆಗ್ತಾರೆ, ಇನ್ನೊಬ್ಬರು ಇಳಿಸಿದ್ರೆ ರೆಬಲ್ ಆಗ್ತಾರೆ. ಇದೆಲ್ಲ ಸಹಜ ನಡೀತದೆ. ಇದೆಲ್ಲ ಊಹಾಪೋಹಗಳು ನಡೀತದೆ. ಇದು ಯಾವುದೂ ನಡೀಲಿಕ್ಕಿಲ್ಲ. ಬಹುಶಃ ಸದ್ಯದಲ್ಲೇ ಒಂದು ಇತಿಶ್ರೀ ಹಾಡ್ತಾರೆ. ಸದ್ಯ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದ್ದಾರೆ. ರಾಹುಲ್ ಗಾಂಧೀಜಿಯವರು ಬಂದಿದ್ದಾರೆ. ಬಹುಶಃ ಇವತ್ತು ನಾಳೆಯಲ್ಲಿ ತೀರ್ಮಾನ ಮಾಡಿ ಯಾರು ಇರಬೇಕು ಯಾರು ಇರಬಾರ್ದು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ. ನಾನು ಹೇಳ್ತಾ ಇದ್ದೀನಿ, ಈಗಾಗಲೇ ಈ ರಾಜ್ಯದಲ್ಲಿ ಗೊಂದಲ ಸೃಷ್ಟಿಯಾಗುತ್ತಾ ಇದೆ. ಇದೆಲ್ಲ ಸರಿಯಾಗಬೇಕಾದ್ರೆ ಆದಷ್ಟು ಬೇಗ ಮುಕ್ತಾಯ ಆಗಬೇಕು. ಇಲ್ಲಾದರೆ ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತಾಗುತ್ತೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತಾಗುತ್ತೆ. ಕಾರ್ಯಕರ್ತರಿಗೆ ಉತ್ತರ ಕೊಡೋಕ್ಕಾಗಲ್ಲ, ವಿರೋಧ ಪಕ್ಷರಿಗೆ ಆರಾಮಾಗುತ್ತೆ. ಆದ್ದರಿಂದ ಆದಷ್ಟು ಬೇಗ ಇತಿಶ್ರೀ ಹಾಡಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ನಾನು ರಾಷ್ಟ್ರೀಯ ನಾಯಕರಿಗೆ ಕೈ ಮುಗಿದು ಕೇಳೋದು ಇಷ್ಟೇ, ಸ್ವಾಮಿ ಆದಷ್ಟು ಬೇಗ ಈ ಗೊಂದಲವನ್ನು ಬಗೆಹರಿಸಿ, ಇಲ್ಲ ಅಂದರೆ ಪಕ್ಷಕ್ಕೆ ಹಾನಿ ಆಗುತ್ತೆ ಅನ್ನೋದು ಮಾತನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.